ಎಂಸಿ ಸುಧಾಕರ್ ವಿರುದ್ಧ ಈಗ ಹೊರಬಂದ ಆಡಿಯೋದಲ್ಲಿ ಮಹಿಳಾ ನಗರಸಭೆ ಆಯುಕ್ತೆ ಬಗ್ಗೆ ಕೀಳು ಭಾಷೆ ಬಳಕೆ ಮಾಡಿರ್ತಕ್ಕಂಥ ಒಂದು ಆರೋಪ, ದೊಡ್ಡ ಆರೋಪ, ಇದು ಸಣ್ಣ ಆರೋಪ ಅಲ್ಲ. ಒಬ್ರು ಮಹಿಳೆ ಕಷ್ಟಪಟ್ಟು ಓದಿ ರಾತ್ರಿ ಹಗಲು ನಿದ್ದೆಗೆಟ್ಟು ಓದಿ ಒಂದು ಉನ್ನತ ಸ್ಥಾನಕ್ಕೆ ಬರ್ತಾರೆ, ಎಕ್ಸಾಮ್ ಬರೀತಾರೆ. ಒಬ್ರು ಕಮಿಷನರ್ ಆಗಬೇಕು ಅಂದ್ರೆ ಸಾಮಾನ್ಯನಾ? ಅಂತ ಮಹಿಳೆಗೆ ಈ ರೀತಿ ಅವಾಚ್ಯ ಪದಗಳನ್ನು ಬಳಸುವಂಥದ್ದು ಎಷ್ಟು ಸರಿ? ನೋಡಿ, ಎಲ್ಲ ಹೋರಾಟ ಮಾಡ್ತಿದ್ದಾರೆ ಮಹಿಳೆಯರೆಲ್ಲ ಸೇರ್ಕೊಂಡು ಎಂಸಿ ಸುಧಾಕರ್ ವಿರುದ್ಧ. ಇಷ್ಟೆಲ್ಲ ಹೋರಾಟಗಳು ನಡೀತಾ ಇದೆ, ಇಷ್ಟೆಲ್ಲ ದ್ವೇಷ ಕಾರ್ತಾ ಇದ್ದಾರೆ. ಆದರೆ ಸರ್ಕಾರ ಮಾತ್ರ ಸಪೋರ್ಟ್ ಮಾಡ್ಕೊಂಡು ಅವರಿಗೆ ಸಾಥ್ ಕೊಟ್ಕೊಂಡು ಈಗ ಧರಣಿ ಮಾಡಿ ಕಾರ್ಯಕ್ರಮ ಬಾಯ್ಕಟ್ ಮಾಡಿ ಅಂತ ಕಾರ್ಯಕರ್ತರನ್ನ ಪ್ರಚೋದನೆ ಮಾಡಿದ್ರೆ ಅದು ಆಡಳಿತನ ಅಥವಾ ರಾಜಕೀಯ ದಬ್ಬಾಳಿಕೆನ? ಅದು ಸಚಿವ ಸ್ಥಾನ ಅಂದ್ರೆ ಒಂದು ಜವಾಬ್ದಾರಿ ಇರಬೇಕು, ಅಧಿಕಾರ ಅಂದ್ರೆ ಒಂದು ಶಿಸ್ತು ಇರಬೇಕು. ಆದ್ರೆ ಇಲ್ಲಿ ಕಾಣೋದು ಅಹಂಕಾರ ಅಂತ ಜನ ಮಾತನಾಡ್ತಾ ಇದ್ದಾರೆ. ರಾಜಕೀಯದಲ್ಲಿ ಭಿನ್ನಾಭಿಪ್ರಾಯ ಸಹಜ, ಅಂದ್ರೆ ಭಿನ್ನಾಭಿಪ್ರಾಯ ರಾಜಕೀಯದಲ್ಲಿ ಅದು ಇದ್ದೇ ಇರುತ್ತೆ, ಹೋಗಿ ಬಿಡಿ, ನಾವು ದಿನ ಬಡ್ಕೊಂಡು ಇರ್ತೀವಿ, ಅದು ತೊಂದರೆ ಇಲ್ಲ, ಅದು ಸಹಜ ಅಂತ ಹೇಳ್ಬೋದು. ಆದ್ರೆ ಮಹಿಳಾ ಅಧಿಕಾರಿಯ ವಿರುದ್ಧ ಕೆಟ್ಟ ಪದಗಳನ್ನ ಬಳಕೆ ಮಾಡಿದ್ರೆ ಯಾರ್ರೀ ಸುಮ್ಮನೆ ಇರ್ತಾರೆ? ಅದು ರಾಜಕೀಯ ಅಲ್ಲ, ಅಸಭ್ಯತೆ. ಚಿಕ್ಕಬಳ್ಳಾಪುರದಲ್ಲಿ ಮನ್ರೇಗಾ ಹೋರಾಟಕ್ಕೆ ಭರ್ಜರಿ ವೇದಿಕೆ ಸಿದ್ಧ ಆಗಿದೆಯಂತೆ. ಆದ್ರೆ ಮಹಿಳಾ ಅಧಿಕಾರಿಯ ಗೌರವ ಉಳಿಸೋ ವೇದಿಕೆಯಲ್ಲಿದೆ ಹಾಗಾದ್ರೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹೊರಗಡೆ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಇತಿಹಾಸದಲ್ಲಿ ಬೌದ್ಧಿಕ ನಾಯಕತ್ವ ಇದೆ, ಆದ್ರೆ ಇಂತಹ ಘಟನೆಗಳು ಆ ಇಮೇಜ್ಗೆ ಕಲೆ ತರ್ತವೆ ಅನ್ನೋದು ಸತ್ಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇಂತಹ ವಿವಾದಗಳ ಮೇಲೆ ಸ್ಪಷ್ಟ ನಿಲುವನ್ನ ತೆಗೆದುಕೊಳ್ಬೇಕು. ಆದ್ರೆ ಎಲ್ಲಿ ತೆಗೆದುಕೊಳ್ತಾ ಇದ್ದಾರೆ? ಇವರು ಪಕ್ಷದವರು ಅಂತ ಬಿಟ್ಕೊಡಲ್ಲ. ಯಾಕೆ ಬಿಟ್ಕೊಡಲ್ಲ? ಸಾಕಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಈಗ ಇದ್ದಾವೆ. ಕೇಳ್ತಾ ಇದ್ದಾರೆ ಜನ, ಏನು ಉತ್ತರ ಕೊಡ್ತೀರಿ ಸಿದ್ದರಾಮಯ್ಯನವರೇ, ಮುಖ್ಯಮಂತ್ರಿಗಳೇ? ಒಂದ್ ಕಡೆ ಕುರ್ಚಿಗೆ ಕಿತ್ತಾಟ, ಇನ್ನೊಂದು ಕಡೆ ರಾಜ್ಯದಲ್ಲಿ ಭ್ರಷ್ಟಾಚಾರ, ಹಗರಣಗಳು, ಸಹಾಯಧನ ಬರ್ತಾ ಇಲ್ಲ, ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಬರ್ತಾನೆ ಇಲ್ಲ. ಎಲ್ಲ ಕಡೆಯಿಂದ ಆರೋಪಗಳು, ಎಲ್ಲ ಕಡೆಯಿಂದ ಕ್ವಶನ್ಗಳು. ಏನ್ ನಡೀತಿದೆ ಸರ್ಕಾರದಲ್ಲಿ? ಎಲ್ಲವೂ ಕರೆಕ್ಟ್ ಆಗಿದ್ರೆ ನಾವು ಯಾಕೆ ಸ್ಟೋರಿ ಮಾಡಬೇಕು? ನಾವು ಯಾಕೆ ಜನರ ಪರ ನಿಂತ್ಕೋಬೇಕು? ನಾವು ಯಾಕೆ ಜನರ ಹಿತ ಕಾಯಬೇಕು? ನಾವು ಜನರ ಪರ ನಿಂತ್ಕೊಂಡು ಯಾಕೆ ನಿಮ್ಮನ್ನ ಪ್ರಶ್ನೆ ಮಾಡಬೇಕು? ನಾವು ಹೊಗಳ್ತೀವಿ, ಎಂತಹ ಒಳ್ಳೆ ಸರ್ಕಾರ, ಎಂತಹ ಒಂದು ಕೆಲಸ ಮಾಡ್ತಾ ಇದೆ, ಹೊರಗಡೆ ಜನ ಹೊಗಳ್ತಾ ಇದ್ದಾರೆ ಸರ್ಕಾರವನ್ನ ಅಂತ ನಾವು ಕೂಡ ಹೊಗಳ್ತೀವಿ. ನಮಗೂ ಸರ್ಕಾರಕ್ಕೂ ಏನಾದರೂ ವೈಯಕ್ತಿಕ ಇದೆಯಾ? ನೋ, ನೆವರ್. ಯಾವುದೇ ಒಂದು ವೈಯಕ್ತಿಕ ವಿಚಾರ ಇಲ್ಲಿ ಇಲ್ಲ. ನಮ್ಮ ಪ್ರಶ್ನೆ ಜನರ ಪ್ರಶ್ನೆ, ನಾವು ಕೇಳ್ತಿರ್ತಕ್ಕಂಥ ಒಂದು ಪ್ರಶ್ನೆ, ಜನರ ಹಿತಕ್ಕಾಗಿ ನಾವು ಪ್ರಶ್ನೆಯನ್ನ ಕೇಳ್ತೀವಿ. ಅದಕ್ಕೆ ಉತ್ತರ ನಮಗೆ ಸಿಗೋವರೆಗೂ ಕೂಡ ನಾವು ಬಿಡೋದಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ನಾವೇನಾದ್ರು ಬಿಟ್ರೆ ಎಲ್ಲ ಒಂದ್ ಕಡೆ ನೀವು ಯಾಕೆ ದೊಡ್ಡದಾಗಿ ಸ್ಟೋರಿ ಮಾಡಿದ್ರಿ, ಇವತ್ತು ಯಾಕೆ ಮಾಡಿಲ್ಲ? ಇವತ್ತು ಸಿಎಂ ಜೊತೆ ಆರಾಮಾಗಿ ಓಡಾಡ್ತಿದ್ದಾರೆ, ವೇದಿಕೆ ಹಂಚ್ಕೊಂಡಿದ್ದಾರೆ, ಸಿಎಂ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ ಅಂತ ನಮ್ಮನ್ನ ಪ್ರಶ್ನೆ ಕೇಳ್ತಾರೆ. ನಾವೆಲ್ಲಿಗೆ ಹೋಗೋಣ ಉತ್ತರ ಕೊಡೋದಕ್ಕೆ? ಮಹಿಳೆಗೆ ಅವಶ್ಯ ಶಕ್ತಿಗಳಿಂದ ನಿಂದನೆ ಮಾಡಿರೋ ಎಂಸಿ ಸುಧಾಕರ್ ಅವರಿಗೆ ನಾವು ಮಹಿಳಾ ಉಪಾಧ್ಯಕ್ಷರು, ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ, ಶಿಡ್ಲಘಟ್ಟ ತಾಲೂಕು. ನಮ್ಮದೇ ಪಕ್ಷದ ಒಬ್ಬ ಮಿನಿಸ್ಟರ್ ಆದಂತ ಎಂಸಿ
ನಮ್ಮ ಸಮಾಜ ಯಾವ ಲೆಕ್ಕದಲ್ಲಿ ಅನ್ನೋದು ನಮ್ಗೆ ಒಂಥರ ಸಚಿವರಾದ MD ಸುಧಾಕರ್ ಅವರಿಗೆ ಒಬ್ಬ IAS ಅಧಿಕಾರಿಯಾದಂತ ಒಬ್ಬ ಮಹಿಳೆಗೆ ಅವಶ್ಯ ಶಬ್ದಗಳಿಂದ ನಿಂದನೆ ಮಾಡಿರೋ MC ಸುಧಾಕರ್ ಅವರಿಗೆ ನಾವು ಮಹಿಳಾ ಉಪಾಧ್ಯಕ್ಷರು ಕಾಂಗ್ರೆಸ್ ಉಪಾಧ್ಯಕ್ಷರು ಗಾಯತ್ರಮ್ಮ ಮಾತಾಡ್ತಾ ಇದ್ದೀನಿ ಶಿಡ್ಲಘಟ್ಟ ತಾಲೂಕು ನಮ್ಮದೇ ಎಸ್ ಈಗ ಧರಣಿ ಮಾಡ್ತಾ ಇದ್ದಾರೆ ಮಹಿಳೆಯರು. ಒಂದು ಎಸ್ ಅವ್ರು ಹೇಳ್ತಾ ಇರೋದು ಕರೆಕ್ಟ್. ಒಂದು IAS ಆಫೀಸರ್ಗೆ IAS ಆಫೀಸರ್ ಆಗೋದು ತಮಾಷೆನಾ? IAS ಎಕ್ಸಾಮ್ ಬರೆಯೋದು ತಮಾಷೆನಾ? ಎಷ್ಟು ಕಷ್ಟ ಇದೆ ಅಂತ ನೀವು ಒಂದ್ಸಲ ನೀವು ನೋಡಬೇಕು. ಅವರ ಎಕ್ಸಾಮ್ ಎಷ್ಟು ಟಫ್ ಆಗಿರುತ್ತೆ ಅಂತ. ಸುಮ್ಮನೆ ಆಗೋದಿಲ್ಲ. ಅವರು ಆ ಸ್ಥಾನಕ್ಕೆ ಬರಬೇಕು ಅಂದರೆ ಬಹಳ ಕಷ್ಟಪಡಬೇಕಾಗತ್ತೆ. ಅಂಥವರಿಗೆ ಹೋಗಿ ಯಾವ ರೀತಿ ಬಾಯಿ ಬರುತ್ತೆ ನಿಮಗೆ ಅಂತ ಮಾತನಾಡೋದಕ್ಕೆ. ತಪ್ಪಿದೆಯಾ? ತಪ್ಪನ್ನ ಸರಿ ಪಡಿಸ್ತಕ್ಕಂಥ ಕೆಲಸ ಮಾಡಿ, ಒಪ್ಕೊಳ್ಳೋಣ. ಈಗ ಬೈ ಚಾನ್ಸ್ ಅದು IAS ಆಫೀಸರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ತಪ್ಪ ಅದಕ್ಕೆ ಕರೆದು ಬಿಟ್ಟು ಕೂರಿಸಿ ನೀವು ಮಾಡ್ತಿರೋ ತಪ್ಪು ಅಂತ ನೇರವಾಗಿ ಹೇಳಿ.